ಸಾರುವುದಕ್ಕೆ ಹೇಳಿ. ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧನ ನನಗುಂಟು. ಹೌದಾ? ಸಾರದಿದ್ದರೆ ಎಲ್ಲ ಹೇಳಿ, ಸಾರದಿದ್ದರೆ ನನ್ ಗತಿ ಏನಂತ ಹೇಳಲಿ? ಏನ್ ಮಾಡ್ಬೇಕಂತ ಪ್ರೇರೆ? ನಾವು ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆ ಎಂಬ ಪದ, ಸುವಾರ್ತೆ ಎಂಬ ದೇವರ ವಾರ್ತೆ ನಾವು ಸಾರಬೇಕು. ಭಕ್ತನ ಹೇಳ್ತಾ ಇದ್ದಾರೆ, ಭಕ್ತನಾದ ಪೌಲನು ಹೇಳ್ತಾ ಇದ್ದಾರೆ, ಸುವಾರ್ತೆಯನ್ನು ಸಾರಬೇಕೆಂಬ ನಿರ್ಬಂಧನೆ ನನಗುಂಟು, ಸಾರದೆ ಹೋದರೆ ನನ್ನ ಗತಿ ಏನೆಂದು ಹೇಳಲಿ. ಎಲ್ಲ ಹೇಳಿ ಒಂದ್ಸಲ ಈ ಮುಂಜಾನೆ ಕರ್ತನ ಸನ್ನಿಧಿಯಲ್ಲಿ ನಾನು ಸುವಾರ್ತಿಕನಾಗಬೇಕು, ನಾನು ಸುವಾರ್ತೆ ಸಾರಬೇಕು. ಹಲ್ಲೆಲೂಯಾ. ಅಂತವರಿಗೆ ದೇವರಿಂದ ಅನೇಕ ಆಶೀರ್ವಾದಗಳು, ದೈವಿಕ ಕೃಪೆ, ದೈವಿಕ ಆಶೀರ್ವಾದ ಇದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೀವಿ. ಸುವಾರ್ತೆ ಸಾರಬೇಕು. ಏನಕ್ಕಾಗಿ ಸಾರಬೇಕು ಪ್ರೇರೆ? ಇದೀಗ ಸುವಾರ್ತೆ ಕೇಳಲ್ಪಟ್ಟು ಅನೇಕರು ರಕ್ಷಿಸಬೇಕೆಂಬುದಾಗಿ ಆತನ ಉದ್ದೇಶ. ಸುವಾರ್ತೆ ಕೇಳಿ ಅನೇಕರು ನರಕದಿಂದ ಬಿಡಿಸಲ್ಪಡಬೇಕು, ಪಾತಾಳ ಶಕ್ತಿಯಿಂದ ಬಿಡಿಸಲ್ಪಡಬೇಕು, ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಸುವಾರ್ತೆಗೆ ಇದೆ. ಒಬ್ಬ ಮುರಿದ ಮನಸ್ಸುಳ್ಳವರನ್ನು ಕಟ್ಟುವ ಶಕ್ತಿ ಸುವಾರ್ತೆಗೆ ಇದೆ. ಆ ಸುವಾರ್ತೆ ನಾವು ಸಾರದೆ ಹೋದ್ರೆ ನಮ್ ಗತಿ ಏನ್ ಹೇಳಿ? ಸುವಾರ್ತೆ ಕೇವಲ ನಾವು ದೇವರು ಹೇಳ್ತಾ ಇದ್ದಾನೆ, ನಿನ್ನ ಆಸ್ತಿ ಅಂತ ಹೇಳ್ತಾ ಇಲ್ಲ, ಹಣ ಅಂತ ಹೇಳ್ತಾ ಇಲ್ಲ, ಕೇವಲ ಸುವಾರ್ತೆಯನ್ನು ಸಾರಬೇಕು. ಏನ್ ಮಾಡ್ಬೇಕಂತ ನಾವೆಲ್ಲ ಓದ್ರಿ, ಆ ವಾಕ್ಯ ಓದ್ರಿ, ಮತ್ತೊಂದ್ಸಲ ಆ ವಾಕ್ಯ ಓದೋಣ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೆ ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧನ ನನಗೆ ಉಂಟು, ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ? ಈಗೆಲ್ಲ ಹೇಳ್ತಾರೆ, ವಾಕ್ಯ ಹೀಗೆ ಹೇಳ್ತದೆ, ನಾನು ಸುವಾರ್ತೆ ಸಾರಲಿದ್ದರೆ ನನ್ನ ಗತಿ ಏನಾಗ್ಬೋದು? ಏನಾಗ್ಬೋದು ನನ್ನ ಗತಿ? ಸುವಾರ್ತೆ ಸಾರಿದ್ರೆ ಏನೆಲ್ಲ ಆಶೀರ್ವಾದ, ಸುವಾರ್ತೆ ಹೇಳಿದ್ರೆ ಏನೆಲ್ಲ ಸಮೃದ್ಧಿ, ಏನೆಲ್ಲ ಆರೋಗ್ಯ. ಯೇಸು ಸ್ವಾಮಿ ಸುವಾರ್ತೆ ಸಾರಿದ್ದಾನೆ. ಆತನ ದಿನಮಾನಗಳಲ್ಲಿ ಅನೇಕ ರಕ್ಷಿಸಲ್ಪಟ್ಟಿದ್ದಾರೆ. ಆಗ ಯೇಸು ಕ್ರಿಸ್ತನ ಶಿಷ್ಯರು ಸುವಾರ್ತೆ ಸಾರಿದ್ದಾರೆ, ಅನೇಕರು ರಕ್ಷಿಸಲ್ಪಟ್ಟಿದ್ದಾರೆ. ಈಗ ನಾವು ರಕ್ಷಿಸಲ್ಪಟ್ಟಿದ್ದೀವಿ, ನಾವು ಕ್ರಿಸ್ತನ ಕಡೆಗೆ ತಿರುಗಿದ್ವಿ, ಯೇಸು ಕ್ರಿಸ್ತನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮಿಂದ ಯಾರೋ ಒಬ್ರು ಇದ್ದಾರೆ. ನಾವು ಯಾರೊಬ್ರು ನಮಗೆ ಸುವಾರ್ತೆ ಹೇಳಿದ್ದಾರೆ, ಯಾರೊಬ್ರು ನಮಗಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಯಾರೊಬ್ರು ನಮಗಾಗಿ ಕ್ರಿಸ್ತನ ಪ್ರೀತಿ ತೋರಿಸಿದ್ದಾರೆ. ಆದ್ರಿಂದ ನಾವೆಲ್ಲರೂ ಆ ಸುವಾರ್ತೆಯನ್ನು ಕೇಳಿ ನಾವು ದೇವರನ್ನು ಅಂಗೀಕರಿಸಿದ್ವಿ. ಅಂಗೀಕರಿಸದಂತ ಜನರು ಅನೇಕರಿದ್ದಾರಲ್ವಾ? ಯೇಸು ಕ್ರಿಸ್ತನ ಬಗ್ಗೆ ತಿಳಿಯಲಾದಂತ ಜನರು ಅನೇಕರಿದ್ದಾರಲ್ವಾ? ಮತ್ತೆ ಅವ್ರಿಗೆಲ್ಲ ಸುಸಂದೇಶವನ್ನು ಸಾರುವವರು ಯಾರು? ಒಂದು ವೇಳೆ ನಿನಗೆ ಆ ಜವಾಬ್ದಾರಿ ಇಲ್ವಾ? ವಾಕ್ಯ ಹೇಳ್ತದೆ, ಸಾರಲೇಬೇಕೆಂಬ ನಿರ್ಬಂಧನ ನನಗುಂಟು. ಸಾರಲೇಬೇಕಂತ ಸುವಾರ್ತೆ ಏನಾದ್ರೂ ಮೋಸಕರವಾದದ್ದ? ಸುವಾರ್ತೆ ಒಂದು ಆತ್ಮನ ರಕ್ಷಿಸುತ್ತದೆ. ನಿನ್ನ ಬಾಯಿಂದ ಬರುವ ಯೇಸು ಕ್ರಿಸ್ತನ ಸುವಾರ್ತೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳುವಾಗ, ಆತನ ಮರಣದ ಕುರಿತು, ಸಿಲುಬೆಯ ಕುರಿತು ಹೇಳುವಾಗ, ಪಾಪಿಗಳನ್ನು ಕ್ಷಮಿಸುವಂತ ದೇವರು ಎಂಬುದಾಗಿ ನೀನು ಹೇಳುವಾಗ, ಪಾಪಿಗಳಿಗೆ ಶಾಪದಿಂದ ಬಿಡುಗಡೆ ಮಾಡುವಂತ ದೇವರು ಇದಾನೆಂಬುದಾಗಿ ನಾನು ನಿನ್ನ ತಿಳಿಸುವಾಗ, ಅನೇಕ ಜನರು ಬಾಳ ಮನಸ್ಸು ಹೊಂದಿ ಒಂದು ವೇಳೆ ದೇವರ ಕಡೆಗೆ ತಿರುಗಿದ್ರೆ ಸರ್ವ ಲೋಕಕ್ಕಿಂತಲೂ ಒಂದು ಆತ್ಮ ಬಹಳ ಬೆಲೆ ಉಳ್ಳದಂತ. ಆ ಸುವಾರ್ತೆ ನಾವು ಮಾಡ್ತಾ ಇದೀವ? ಈ ದಿನ ಪ್ರಶ್ನೆ, ಆ ಸುವಾರ್ತೆ ನಾವು ಮಾಡ್ತಾ ಇದೀವ? ದೇವರು ಅನೇಕ ದಿನಗಳು, ನೀವು ಬಂದು ಕೆಲವು ವರ್ಷಗಳಾಯ್ತು, ನಾನು ಬಂದು ಕೆಲವು ವರ್ಷಗಳಾಯ್ತು. ಒಂದು ವೇಳೆ ನಾನು ಸುವಾರ್ತೆ ಹೇಳ್ತಾ ಹೋದ್ರೆ ನನ್ನನ್ನು ಕೂಡ ದೇವರು ಲೆಕ್ಕ ಕೇಳ್ತಾನೆ ಪ್ರಿಯರೇ. ಲೆಕ್ಕ ಕೇಳುವ ವಿಷಯದಲ್ಲಿ ದೇವರು ಯಾರನ್ನು ಬಿಡಲ್ಲ, ಪ್ರತಿಯೊಬ್ಬರಿಗೆ ಲೆಕ್ಕ ಕೇಳ್ತಾನೆ. ಏನಕ್ಕಾಗಿ ಲೆಕ್ಕ ಕೇಳ್ತಾನೆ? ನಾ ಶಿಷ್ಯ ಹೋಗುವ ಆತ್ಮಗಳು, ಬರೆದಾಡ್ತಿರುವ ಆತ್ಮಗಳು, ದೇವರು ಗೊತ್ತಿಲ್ಲದಂತ ಆತ್ಮಗಳು, ರಕ್ಷಣೆ ಇಲ್ಲದ ಆತ್ಮಗಳು, ಅಂತ ಆತ್ಮಗಳಿಗಾಗಿ ದೇವಾದಿ ದೇವರು ಒಂದು ಆತ್ಮಕ್ಕೆ, ಯೇಸು ಸ್ವಾಮಿ ಒಂದು ಕಥೆ ಇದೆ ಬೈಬಲ್ ಅಲ್ಲಿ, ಒಂದು ಕುರಿ ಕಳೆದು ಹೋದಾಗ 99 ಕುರಿ ಬಿಟ್ಟು ಒಂದು ಕುರಿಗಾಗಿ ಅದನ್ನು ಪರಿತಪಿಸ್ತಾ ಹೋದಂತ. ಒಂದೇ ಒಂದು ಕುರಿಗಾಗಿ ಒಂದು ಆತ್ಮ ಪ್ರೇರೆ. ಒಬ್ಬ ಮನುಷ್ಯನು, ಒಬ್ಬ ವ್ಯಕ್ತಿ ಸರ್ವ ಲೋಕಕ್ಕಿಂತಲೂ ಶ್ರೇಷ್ಠ. ನೀವು ನಂಬಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು ಹೇಳಿ? ನಾವು నమ్మాలి. మనము ఒక ఆత్మ ఎంత ప్రాముఖ్యం తెలుసా దేవుని దృష్టిలో? ఒక మనిషి
ಒಬ್ಬ ಸಹೋದರ ಎಷ್ಟು ಪ್ರಾಮುಖ್ಯ ಗೊತ್ತಾ ದೇವರ ದೃಷ್ಟಿಯಲ್ಲಿ? ಅವ್ರು ಬಂದು ದೇವರ ರುಚಿ ನೋಡುವಾಗ, ಅವ್ರು ಬಂದು ದೇವರ ಆಶೀರ್ವಾದ ಹೊಂದುವಾಗ, ಅವ್ರ ಮೇಲೆ ದೇವರ ಪವಿತ್ರಾತ್ಮನ ಅಭಿಷೇಕ ಬರುವಾಗ, ಅವ್ರ ಮೂಲಕ ಅನೇಕರು ಮಾರ್ಪಟ್ಟು ದೇವರ ಕಡೆಗೆ ತಿರುಗಿ ಪರಲೋಕಕ್ಕೆ ಅವರು ಹೋಗುವುದಾದ್ರೆ, ನರಕದಿಂದ ತಪ್ಪಿಸಲ್ಪಟ್ಟು ನರಕದ ಬಾಯಿಂದ ಅವರು ಬಿಡುಗಡೆ ಹೊಂದಿ ದೇವರ ಬಳಿಗೆ ಸೇರುವುದಾದ್ರೆ, ಪರಲೋಕದಲ್ಲಿ ದೇವಾದಿ ದೇವರು ದೇವದೂತರೊಂದಿಗೆ ದೊಡ್ಡ ಹಬ್ಬವನ್ನು ಮಾಡ್ಲಿಕ್ಕೆ ಆತನ ಶಕ್ತನಾದ. ದೊಡ್ಡ ಹಬ್ಬ ಮಾಡ್ತಕ್ಕಂಥ ಒಬ್ಬ ವಿಷಯದಲ್ಲಿ ಪ್ರಿಯರೇ, ಈ ದಿನ ನಮ್ಮ ಬಾಯಲ್ಲಿ ಸುವಾರ್ತೆ ಇದೆಯಾ? ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಸುವಾರ್ತೆ ಇದೆಯಾ? ಸುವಾರ್ತೆ ಹೇಳ್ತಾ ಇದೀವಾ? ಸುವಾರ್ತೆ ಹೇಳ್ತಾ ಇದೀವಾ? ಎಲ್ಲಾದ್ರೂ ಹೋದ್ರು ಸುವಾರ್ತೆ ಹೇಳ್ತಾ ಇದೀವಾ? ನೀನ್ ಆಫೀಸಲ್ಲಿ ಕೆಲಸ ಮಾಡುವಾಗ ಸುವಾರ್ತೆ ಹೇಳ್ತಾ ಇದೀಯಾ? ನೀನ್ ಮಾರ್ಕೆಟ್ ಹೋಗುವಾಗ ಸುವಾರ್ತೆ ಹೇಳ್ತಾ ಇದೀಯಾ? ನೀನ್ ಅಕ್ಕಪಕ್ಕದವರಿಗೆ ಸುವಾರ್ತೆ ಹೇಳ್ತಾ ಇದೀಯಾ? ನೀನ್ ಜಾಬ್ ಮಾಡುವಾಗ ಸುವಾರ್ತೆ ಹೇಳ್ತಾ ಇದೀಯಾ? ದೇವರು ಎಲ್ಲೆಲ್ಲೋ ನಿನ್ನ ನಡೆಸ್ತಾ ಇದ್ದಾನೆ. ದೇವರು ಎಲ್ಲೆಲ್ಲೋ ನಿನ್ನ ಕಳಿಸ್ತಾ ಇದ್ದಾನೆ. ದೇವರು ಎಲ್ಲೆಲ್ಲೋ ನಿನ್ನನ್ನು ನಡೆಸ್ತಾ ಇದ್ದಾನೆ. ಕಾರಣ ಏನ್ ಗೊತ್ತಾ? ನೀನು ಸುವಾರ್ತೆ ಹೇಳ್ತೀಯಾ? ಸುವಾರ್ತೆ ಹೇಳ್ಬೇಕೆಂಬ ನಿರ್ಬಂಧ ನಿನ್ ಮೇಲೆ ಇರೋದ್ರಿಂದ ಆತನ ಹೇಳ್ತಾ ನಾವು ಅದನ್ನು ಮಾಡ್ತಾ ಇದೀವ. ಒಂದು ಆತ್ಮ ರಕ್ಷಿಸಲ್ಪಟ್ಟು ನಿನ್ನ ನಿಮಿತ್ತವಾಗಿ ಒಂದು ಆತ್ಮ, ನಿನ್ನ ನಿಮಿತ್ತವಾಗಿ ನಿನ್ನ ಕೂಗು ಕೇಳಿ, ನಿನ್ನ ಸುವಾರ್ತೆ ಕೇಳಿ ಯೇಸು ಒಂದು ವೇಳೆ ಅವ್ರು ತಿಳಿದುಕೊಂಡು ನರಕದಿಂದ ಬಿಡುಗಡೆ ಹೊಂದಿದ್ರೆ ದೇವರಿಗೆ ಸಂತೋಷ. ಆದ್ರೆ ಸೈತಾನನ ಅನೇಕರನ್ನು ನರಕದಲ್ಲಿ ಹಾಕಬೇಕೆಂಬುದಾಗಿ ಅವನು ಕಂಕಣವನ್ನು ಕಟ್ಟಿಕೊಂಡಿದ್ದಾನೆ. ಅದಕ್ಕೆ ದೇವರು ನಮಗೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾನೆ. ಸುವಾರ್ತೆ ಎಂಬ ವರ, ಸುವಾರ್ತೆ ಎಂಬ ಕಾರ್ಯ, ಸುವಾರ್ತೆಯನ್ನು ನಾವು ಸಾರುವಾಗ ಒಂದು ವೇಳೆ ಆ ವ್ಯಕ್ತಿ ಸಹೋದರಿಗೆ ಯಾರಿಗಾದ್ರೂ ನೀನು ಸುವಾರ್ತೆ ಹೇಳ್ತಾ ಇದ್ರೆ ಅವ್ರು ಈಗ ಬಿಡುಗಡೆ ಹೊಂದೇ ಇರ್ಬೋದು. ಒಂದು ದಿನ ಬರ್ತದೆ, ನೀನು ಕೇಳಿದಂತ ಸುವಾರ್ತೆಗೆ ಖಂಡಿತವಾಗ್ಲೂ ಅವ್ರು ಬಿಡುಗಡೆ ಹೊಂದ್ತಾರೆ, ಖಂಡಿತವಾಗ್ಲೂ ಯೇಸು ಸ್ವಾಮಿ ತಿಳಿದುಕೊಳ್ತಾರೆ, ಖಂಡಿತವಾಗ್ಲೂ ರಕ್ಷಿಸಲ್ಪಡ್ತಾರೆ. ನೀನು ಪ್ರಾರ್ಥನೆ ಮಾಡ್ಬೇಕು, ಸುವಾರ್ತೆ ಹೇಳ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅದು ನಿನಗೆ ದೇವರ ಆಶೀರ್ವಾದ, ನಿನ್ನ ಕುಟುಂಬಕ್ಕೆ ದೇವರ ಆಶೀರ್ವಾದ. ಬಲಿಯೇ ದೇವರ ಸಭೆಗೆ ಬಂದು ವಾಕ್ಯ ಕೇಳಿ ಕಾಣಿಕೆ ಟೈಟಲ್ ಎಲ್ಲ ಕೊಟ್ಟು ನಾವು ಹೋದ್ರೆ ಆಶೀರ್ವಾದ ಅಲ್ಲ ಬೇರೆ. ಅದರ ಜೊತೆಗೆ ಸುವಾರ್ತೆ ಎಂಬ ಕಂಕಣವನ್ನು ಕೂಡ ನಾವು ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ. ಸುವಾರ್ತೆ ಎಂಬ ಕಂಕಣವನ್ನು ಕೂಡ ಕಟ್ಟಿಕೊಳ್ಳಬೇಕು. ಕಾಗೆ ಎಷ್ಟು ಜನ ನೋಡಿದ್ರಿ ಆತ್ಮೀಯರೇ? ಕಾಗೆಗಳು ಎಷ್ಟು ಜನ ನೋಡಿದ್ರಿ? ಕೈ ಎತ್ತಿ ಕಾಗೆ ನೋಡಿದವರು. ಕಾಗೆಗೆ ಏನಾದ್ರೂ ಆಹಾರ ಸಿಕ್ಕಿದಾಗ ಕಾಗೆ ಒಂದೇ ತಿಂದಿದ್ದು ಯಾವತ್ತಾದ್ರೂ ನೋಡಿದ್ರ? ಕಾಗೆ ಒಂದೇ ತಿಂದಿದ್ದು ಯಾವತ್ತಾದ್ರೂ ನೋಡಿದ್ರ? ಕಾಗೆ ಯಾವಾಗ ಆಹಾರ ಸಿಕ್ಕ ಕೂಡಲೇ ಎಲ್ಲ ಕಾಗೆಗಳನ್ನು ಕರಿತೈತೆ, ಕಾವ್ 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 ಕರಿತಾ ಇದ್ವು. ನಾವೇನಾಗಿದ್ದೀವಿ? ದೇವರ ಆಹಾರ ಸಿಕ್ಕಿದೆ, ದೇವರ ದೈವಿಕ ಆಶೀರ್ವಾದ ಸಿಕ್ಕಿದೆ, ದೇವರು ಬಲಪಡಿಸುವ ಆತನು ಸಿಕ್ಕಿದ್ದಾನೆ, ರೋಗ ಸ್ವಸ್ಥ ಮಾಡುವ ಆತನು ಸಿಕ್ಕಿದ್ದಾನೆ, ಗುಣಪಡಿಸುವ ಆತನು ಸಿಕ್ಕಿದ್ದಾನೆ, ಪರಲೋಕಕ್ಕೆ ಸೇರಿಸುವ ದೇವಾದಿ ದೇವರು ಸಿಕ್ಕಿದ್ದಾನೆ. ನಾವು ಈ ದೇವರ ವಿಷಯದಲ್ಲಿ ಇದಾನೆ, ಬರೀ ಒಬ್ಬ ಸೌಖ್ಯದಾತನಿದ್ದಾನೆ, ರಕ್ಷಕನಿದ್ದಾನೆ, ನಮಗೆ ರಕ್ಷಣೆ ಕೊಡುವ ದೇವರಿದ್ದಾನೆ, ನಮ್ಮನ್ನು ಸೌಖ್ಯ ಮಾಡುವ ದೇವರಿದ್ದಾನೆ, ಆಶೀರ್ವಾದ ಮಾಡುವ ದೇವರಿದ್ದಾನೆ, ನರಕದಿಂದ ಬಿಡಿಸುವ ದೇವಾದಿ ದೇವರಾದರೆ ಯೇಸು ಕ್ರಿಸ್ತನೆಂಬುದಾಗಿ ನಾವು ಹೇಳ್ತಾ ಇದೀವ. ಹೇಳದೆ ಹೋದ್ರೆ ವೆರಿ ಡೇಂಜರಸ್ ಜೋನ್ ಅಲ್ಲಿ ಇದ್ದೀವಿ ಅಂತ ಅರ್ಥ. ವೆರಿ ಡೇಂಜರ್ ಅಲ್ಲಿ ಇದ್ದೀವಿ. ಸುವಾರ್ತೆ ನಿನ್ನ ಬಾಯಿಂದ ಹೋಗದೆ ಹೋದ್ರೆ ಸೈತಾನ ನಿನ್ನ ಬಾಯಿಗೆ ಬೀಗ ಹಾಕಿದ್ದಾನೆ. ಬೇಕಾದಷ್ಟು ಮಾತನಾಡ್ತು ಒಂದು ದಿನದಲ್ಲಿ ನಾವು, ಬೇಕಾದವರೊಂದಿಗೆ ಬೆರೆತು ಒಂದು ದಿನದಲ್ಲಿ ನಾವು, ಬೇಕಾದಲ್ಲಿ ಕೂತ್ಕೊಳ್ತು ಒಂದು ದಿನದಲ್ಲಿ ನಾವು, ಬೇಕಾದಲ್ಲಿ ಹೋಗ್ತೀವಿ ಒಂದು ದಿನದಲ್ಲಿ. ಬಿಟ್ಟು ಬೇಕಾದ ಮಾತುಗಳು ಅನೇಕ ನಮ್ಮ ನಾಲಿಗೆಯಿಂದ ಬರ್ತವೆ, ಆದ್ರೆ ಸುವಾರ್ತೆ ಮಾತ್ರ ಬರಲ್ಲ. ಸುವಾರ್ತೆ ಮಾತ್ರ ಬರಲ್ಲ. ದೇವರಿಗೆ ಎಷ್ಟು ಬೇಜಾರು ಗೊತ್ತಾ ಪ್ರೇರೆ? ನಿನ್ನ ಬಾಯಿಂದ ಸುವಾರ್ತೆ ಬರಬೇಕು. ಹಲ್ಲೆಲೂಯಾ. ಸುವಾರ್ತೆ ಅಂದ್ರೆ ಏನು ಹೇಳು? ಜೀವದ ವಾರ್ತೆ. ನಿನ್ನ ನಾಲಿಗೆಯಲ್ಲಿ ಜೀವದ ವಾರ್ತೆ ಇದೆ ಅಂದ್ರೆ ನೀನು ಇನ್ನೂ ಜೀವಂತವಾಗಿದೆಯಾ ಅಂತ ಅರ್ಥ. ನೀನು ಅದು ನೀನು ಸಾಕ್ತಾ ಇದೆ ಅಂದ್ರೆ ಜೀವಂತವಾಗಿದೆ ಅಂತ ಅರ್ಥ. ಅದು ನಿನ್ನಲ್ಲಿ ಇಲ್ಲ ಅಂದ್ರೆ ನಾವು ಬದುಕಿದ್ದು ಸತ್ತ ಹಾಗೆ. ಹಲ್ಲೆಲೂಯಾ. ಆತ್ಮೀಯ ಸಹೋದರ, ವಾಕ್ಯ ಹೇಳ್ತದೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೆ ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧನ ನನಗುಂಟು. ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ? ನಾನು ಸ್ವಂತ ಇಷ್ಟದಂತೆ ಈ ಕೆಲಸವನ್ನು ಮಾಡಿದರೆ ನನಗೆ ಬಹುಮಾನ ದೊರೆಯುವುದು, ಮತ್ತೊಬ್ಬನು ಇಷ್ಟದಂತೆ ಮಾಡಿದರೆ ಮನವಾರ್ತೆಯವನ್ನು ನನ್ನ ವಶಕ್ಕೆ ಕೊಡಲ್ಪಟ್ಟ ಆಗಿದೆ. ಮೂಲಮ ನಾನು ಸ್ವಂತ ಇಷ್ಟದಿಂದ ಈ ಕೆಲಸವನ್ನು ಮಾಡಿದರೆ ನನಗೆ ಬಹುಮಾನ ದೊರೆಯುವುದು,